ಫಾಜಿಲ್ ಹತ್ಯೆ ಪ್ರತೀಕಾರಕ್ಕೆ ಸುಹಾಸ್ ಹತ್ಯೆ. ಫಾಜಿಲ್ ಸಹೋದರನೇ ಸುಹಾಸ್ ಹತ್ಯೆಯ ಪ್ರಮುಖ ಆರೋಪಿ. ಫಾಜಿಲ್ ಸಹೋದರ ಆದಿಲ್ ಮೆಹರೂಫ್ನ ಬಂಧಿಸಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಈಗ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿದೆ. ಈ ಫಾಜಿಲ್ ಸಹೋದರ ಆದಿಲ್ ಮೆಹರೂಫ್ ಈತನನ್ನು ಕೂಡ ಬಂಧಿಸಲಾಗಿದೆ. ಆದಿಲ್ ಮೆಹರೂಫ್ ಅಂತ ಅಂದ್ಬಿಟ್ಟು ಅಲ್ಲಿಗೆ 8 ಆಗಿತ್ತು, ಇದು 9 ಅಂತಕ್ಕಂಥದ್ದು. 8 ಜನರನ್ನು ಬಂಧಿಸಲಾಗಿತ್ತು. ಈಗ ಆದಿಲ್ ಮೆಹರೂಫ್ನನ್ನು ಕೂಡ ಬಂಧಿಸಿದ್ದಾರೆ. ಇವನೇ ಇಡೀ ಪ್ರಕರಣದ ಕಿಂಗ್ ಪಿನ್. ಸೊ ಈ ವಿಚಾರ ಈಗ ಗೊತ್ತಾಗಿದೆ. ಸಫ್ವಾನ್ ಗ್ಯಾಂಗ್ಗೆ ಸುಪಾರಿ ಕೊಟ್ಟಿದ್ರು ಆದಿಲ್ ಮೆಹರೂಫ್ ಅಂತ ಗೊತ್ತಾಗಿದೆ. ಈ ಅನುಮಾನ ನಾವು ಬೆಳಗ್ಗೆಯಿಂದನೂ ಹೇಳ್ತಾ ಇದ್ವಿ. ಇದು ಸುಪಾರಿನೂ ಆಗಿರಬಹುದು, ಯಾರೋ ವ್ಯಕ್ತಿ ಇವ್ರಿಗೆಲ್ಲರಿಗೂ ಸುಪಾರಿ ಕೊಟ್ಟು ಹೊಡೆಸಿರ್ಬೋದು ಅಂತ ಈಗ ಗೊತ್ತಾಗ್ತಾ ಇದೆ. ಆದಿಲ್ ಮೆಹರೂಫ್ ಈ ಫಾಜಿಲ್ನ ಬ್ರದರ್ ಈತ. ಇವನೇ ಈಗ ಸಫ್ವಾನ್ ಟೀಮ್ಗೆ ಸುಪಾರಿ ಕೊಟ್ಟು ಹೊಡೆಸಿದ್ದಾನೆ. ಈಗ ಸದ್ಯಕ್ಕೆ ಆದಿಲ್ ಮೆಹರೂಫ್ ಕೂಡ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಅಲ್ಲಿಗೆ ಬಂಧನವಾದಂಥವರ ಸಂಖ್ಯೆ 9ಕ್ಕೆ ಏರಿತು. 2022ರಲ್ಲಿ ನಡೆದಿತ್ತು ಫಾಜಿಲ್ ಹತ್ಯೆ. ಸಫ್ವಾನ್ ಗ್ಯಾಂಗ್ಗೆ 5 ಲಕ್ಷ ರೂಪಾಯಿ ನೀಡಿದ್ದ ಆದಿಲ್ ಮೆಹರೂಫ್. ಇವತ್ತಿಂದ ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಸಾಯಂಕಾಲ ಒಳಗಡೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಆಗ್ತಾರೆ. ಸ್ಟೋನ್ ಬೆಲ್ಟಿಂಗ್ಗೆ ಅಲ್ಲ, ಅದು ಐಡೆಂಟಿಫೈ ಮಾಡಬೇಕು. 5 ಜನ ಸ್ವಿಫ್ಟ್ ಕಾರಲ್ಲಿ, 2 ಪಿಕಪ್ ವೆಹಿಕಲಲ್ಲಿ, ಬೊಲೆರೋ ಪಿಕಪ್ ಓನರ್ ಐಡೆಂಟಿಫೈ ಆಗಿದೆ. ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದಿದ್ದೀವಿ, ವಿಚಾರಣೆ ಮಾಡ್ತಾ ಇದ್ದೀವಿ. See, no political pressure. Every criminal pleads innocence. So ಅದರಲ್ಲಿ I will not comment. ಎಲ್ಲರದು ಐಡೆಂಟಿಫಿಕೇಶನ್ ಆಗಿದೆ. ಅವ್ರದ್ದು ಹೆಸರು FIR ದಲ್ಲಿ ಇದೆ. ಇಲ್ಲ, ದಿಸ್ ವಾಸ್ ದೇರ್ 3rd ಅಟೆಂಪ್ಟ್. ಸೊ ಅದಕ್ಕಿಂತ ಮುಂಚೆ ಕೂಡ ಅವರು 2 ಟೈಮ್ ಅಟೆಂಪ್ಟ್ ಮಾಡಿದ್ರು. ಆವಾಗ ಇವ್ರದ್ದು ಕೆಲವು ಟೀಮ್ ಮೆಂಬರ್ಸ್ ಆ ಸ್ಪಾಟಲ್ಲಿ ಇರಲಿಲ್ಲ. ಸ್ಪಾಟಿಂದ ತುಂಬ ದೂರ ಇತ್ತು, ಅದಕ್ಕಾಗಿ ಅವ್ರಿಗೆ ಮೊಬಿಲೈಸ್ ಮಾಡಲಿಕ್ಕೆ ಆಗಲಿಲ್ಲ. ಈಗಾಗಲೇ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅವ್ರಿಗೆ ತನಿಖೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ವಿಟ್ನೆಸ್ ಇದು ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ ಸ್ಟೋರಿ ಕೆಲವು ದಿವಸ ನಂತರ ಕ್ಲಿಯರ್ ಆಗ್ತದೆ. ಅದು ಕೂಡ ಕೇಸ್ ದಾಖಲಾಗಿದೆ. ಆಮೇಲೆ ಅವರು ಐಡೆಂಟಿಫಿಕೇಶನ್ ಪ್ರಾಸೆಸ್ ನಡೀತಾ ಇದೆ. ಅಲ್ಲಿಗೆ ಸಫ್ವಾನ್ ಗ್ಯಾಂಗ್ನಿಂದ ಇದು 3ನೇ ಅಟೆಂಪ್ಟ್ ಸುಹಾಸ್ ಶೆಟ್ಟಿಯನ್ನು ಕೊಲ್ಲೋದಕ್ಕೆ. 2 ಅಟೆಂಪ್ಟ್ಗಳು ಫೇಲ್ಯೂರ್ ಆಗಿತ್ತು. 3ನೇ ಅಟೆಂಪ್ಟ್ನಲ್ಲಿ ಅವರು ಮರ್ಡರ್ ಮಾಡಿದ್ದಾರೆ. ಈ ವಿಚಾರವನ್ನು ಕಮಿಷನರ್ ಹೇಳಿರುವಂಥದ್ದು. ಮತ್ತು ಆದಿಲ್ ಮೆಹರೂಫ್ನ ಪಾತ್ರದ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ.